ಇನ್ನು ಜನರ ಮೇಲೆ ಹಾಕಿರುವ ತೆರಿಗೆಯನ್ನು ಕಡಿಮೆ ಮಾಡಬೇಕು, ಹೊಸ ತೆರಿಗೆಯನ್ನು ಹಾಕಬಾರದು ಅಂತ ಆರ್ಥಿಕ ತಜ್ಞ ಟಿ.ಜಿ. ವಿಠಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಆರ್ಥಿಕ ಸಂಕಷ್ಟದ ಕಾಲ, ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಸನ್ನಿವೇಶವನ್ನು ಎದುರಿಸಬೇಕಿದೆ ಅನ್ನುವಂತಹ ಮಾತನ್ನ ಆರ್ಥಿಕ ತಜ್ಞರಾಗಿರುವಂತಹ ಟಿ.ಜಿ. ವಿಠಲ್ ಅವರು ಹೇಳಿದ್ದಾರೆ. ಇನ್ನು ಬಂಗಾರ ಭಾರತದಲ್ಲಿ ಒಡವೆ ಮಾತ್ರ ಅಲ್ಲ, ಅದೊಂದು ಭಾವನಾತ್ಮಕ ವಸ್ತು. ದೇಶದ ಜನರು ಅನಿವಾರ್ಯವಾಗಿ ಚಿನ್ನ ಕಡಿಮೆ ಮಾಡಬೇಕಿದೆ, ಇಲ್ಲವಾದ್ರೆ ಮುಂದೆ ಇನ್ನಷ್ಟು ಕಷ್ಟದ ದಿನ ಬರಲಿದೆ ಅನ್ನುವಂಥ ಮಾತನ್ನ ಟಿ.ಜಿ. ವಿಠಲ್ ಅವರು ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರನ್ನು ಕರೆ ಕೊಟ್ಟಿದ್ದಾರೆ. ಬೆಳ್ಳಿ ಬಂಗಾರ ಸೇರಿದಂತೆ ದಿನಬಳಕೆ ಎಣ್ಣೆ ಆಗಿರ್ಬೋದು ಅಥವಾ ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯರು ಮತ್ತು ಆರ್ಥಿಕ ತಜ್ಞರಾದಂಥ ವಿಠಲ್ ಅವರು ನಂತಿದ್ದಾರೆ. ಅವ್ರನ್ನ ಕೇಳಬನ್ನಿ. ಈ ಒಂದು ಪರಿಸ್ಥಿತಿ ಯುದ್ಧದ ಅವಧಿ ಮೇಲೆ ಆಧಾರಪಟ್ಟಿರ್ತದೆ. ಶೀಘ್ರದಲ್ಲಿ ಯುದ್ಧ ನಿಲ್ಲಿಸಿದರೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಯುದ್ಧದ ಅವಧಿ ಜಾಸ್ತಿ ಆಗೋ ಕೊದ್ದಿ ಇದರ ಪರಿಣಾಮಗಳು ದೇಶದ ಮೇಲೆ ಹಾಗೂ ಜನರ ಮೇಲೆ ಬೀಳ್ತಕ್ಕಂಥದ್ದು ನಾವು ಕಂಡು ಬರ್ತದೆ. ಇವತ್ತು ಒಂದು ಅರ್ಥ ಮಾಡ್ಕೋಬೇಕು, ನಾವು ಇಂಧನ ಇಲ್ಲದೆ ಜೀವನ ಇಲ್ಲ ಅಂತಕ್ಕಂಥದ್ದನ್ನು ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಂಧನ ಆಗಲಿ ಅಥವಾ ಗೃಹ ಬಳಕೆಯಲ್ಲಿ ಈ ಭಾರತದಲ್ಲಿ ಒಂದು ಸಂಸ್ಕೃತಿ ಏರ್ಪಾಟು ಮಾಡಿರ್ತಕ್ಕಂಥ ಬೆಳ್ಳಿ ಬಂಗಾರದಲ್ಲಿ ಆಗಲಿ ಇವು ಯಾವುವನ್ನು ಕೂಡ ನಾವು ಕಡೆಗಣಿಸುವಂಥ ಪರಿಸ್ಥಿತಿ ಒಳಗಿಲ್ಲ. ಯಾಕೆ ಅಂತ ಹೇಳಿದರೆ ಜನರ ಜೀವನ ಈ ಒಂದು ಏನು ಮೆಟಲ್ಸ್ ಮೇಲೆ, ವಸ್ತುಗಳ ಮೇಲೆ, ಆಮೇಲೆ ಈ ಒಂದು ಮೆಟಲ್ ಮೇಲೆ ಅವಲಂಬನೆ ಆಗಿದೆ. ಹಾಗಾಗಿ ಜನರ ಜೀವನ ಮತ್ತು ಜನರ ಸುಖ ಬಯಸುವಂಥ ಪದ್ಧತಿ ಒಳಗೆ ನಾವು ಒಂದು ರಾಜಕೀಯದಲ್ಲಿ ಆಲೋಚನೆ ಮಾಡಿ ಒಂದು ಪಾಲಿಸಿಯನ್ನು ರೂಪುಗೊಳ್ಳತಕ್ಕಂಥದ್ದು ನಮ್ಮ ಒಂದು ಇವತ್ತಿನ ಅವಶ್ಯಕತೆ ಆಗ್ತದೆ. ಎರಡನೇದಾಗಿ ಯಾವ ಒಂದು ಕ್ಷೇತ್ರವನ್ನು ಮುಟ್ಟಿದರೂ ಕೂಡ ಇವತ್ತು ರೈತರಿಂದ ಮೊದಲು ಮಾಡಿಕೊಂಡು ದೇಶ ಸುರಕ್ಷಿತಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಂಧನ ಇಲ್ಲದೆ ನಾವು ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂಧನ ಬೆಲೆಗಳನ್ನು ಒಂದು ಜನರನ್ನು ನೀವು ತ್ಯಾಗ ಮಾಡಿ ಅಂತಕ್ಕಂಥದ್ದು ಮೋದಿಯವರ ಒಂದು ಮಾತಾದರೆ, ನಾವು ಮೋದಿಯವರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ನೀವು ತೆರಿಗೆಗಳನ್ನು ಕಡಿಮೆ ಮಾಡಿ ಸರ್ಕಾರದ ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.